ಅಧ್ಯಕ್ಷರು ಈಗಾಗಲೇ ನಮ್ಮ ಅಧ್ಯಕ್ಷರು ಎಲ್ಲರನ್ನ ಸ್ವಾಗತ ಮಾಡಿದ್ದಾರೆ. ಮತ್ತೆ ನಾನು ಎಲ್ಲರ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ಈ ಪತ್ರಿಕಾ ಮಾಧ್ಯಮದ ಉದ್ದೇಶ, ನಿನ್ನೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕಲಬುರಗಿಗೆ ಬಂದು ಇಲ್ಲಿ DC ಆಫೀಸ್ ಮುಂದೆ ಸ್ಟೇಜ್ ಹಾಕಿ ಇಲ್ಲಿ ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ ಅಂಥೇಳಿ ದೊಡ್ಡ ದೊಡ್ಡ ಭಾಷಣ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಜನರಿಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಿದೆ. ನಮ್ಮ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಪ್ರಮುಖರು ಹಿಂದೆ ವೀರೇಂದ್ರ ಪಾಟೀಲ್ ಅವರಾಗಿರ್ಬೋದು, ತದನಂತರ ಧರಮ್ ಸಿಂಗ್ ಜಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ಮತ್ತು ಇತ್ತೀಚಿನ ದಿನಗಳಲ್ಲಿ ನಾನಾಗಿರ್ಬೋದು, ಪ್ರಿಯಾಂಕ್ ಆಗಿರ್ಬೋದು, ಅಜಯ್ ಸಿಂಗ್ ಆಗಿರ್ಬೋದು, ಮತ್ತೆಲ್ಲ ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಅವರು, ಗಣೇಶ್ ಫಾತಿಮಾಜಿ ಅವರು, ಎಲ್ಲ ಶಾಸಕರು ಕಲಬುರಗಿಯನ್ನು ನಾವು ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡಿದ್ದೀವಿ ವಿನಃ ಯಾವುದೂ ರಿಪಬ್ಲಿಕ್ ಮಾಡ್ಲಿಕ್ಕಂತೂ ನಾವು ಪ್ರಯತ್ನ ಮಾಡಿಲ್ಲ. ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕೆಲವು ದಿನಗಳ ಹಿಂದೆ ಚಿತ್ತಾಪುರಲ್ಲಿ ಆಗಿರ್ತಕ್ಕಂಥ ಘಟನೆ ಏನು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ, ಅಂದರೆ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಕಲಬುರಗಿಗೆ ಬಂದಾಗ ಆ ಇನ್ಸಿಡೆಂಟಿಗೆ ನೀವೇ ಸಾಕ್ಷಿ ಇದ್ದೀರಿ. ನಮ್ಮ ಕಲಬುರಗಿ ಪತ್ರಿಕಾ ಮಾಧ್ಯಮದ ಮಿತ್ರರೇ ಅದಕ್ಕೆ ಸಾಕ್ಷಿ. ಅವರು ಪ್ರಿಯಾಂಕ್ ಅವರಿಗೆ ಏನಂತ ಬರೀದ್ರು ಅನ್ನೋದು ನೀವೇ ಸಾಕ್ಷಿ ಇದ್ದೀರಿ, ಬೇರೆ ಸಾಕ್ಷಿ ಅಂತೂ ನಿಮಗೆ ಬೇಕಾಗಿಲ್ಲ ಅಂತ ನನ್ನ ಭಾವನೆ. ಒಬ್ಬ ವಿರೋಧ ಪಕ್ಷ ನಾಯಕ ನಮ್ಮ ಜಿಲ್ಲೆಗೆ ಬಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ನೀವು ಬಾಯಿಗೆ ಬಂದಂಗೆ ಬೈದು ಮತ್ತು ತಕ್ಷಣ ನೀವು ಚಿತ್ತಾಪುರ್ ಹೋಗಿ ಅಲ್ಲಿ ಆ ರೀತಿಯದೆಲ್ಲ ವೈರಲ್ ಆಗಿ ಅದೇನು ಇನ್ಸಿಡೆಂಟ್ ಆಗಿದೆ ನಮಗೆ ಗೊತ್ತಿದೆ. ಅಲ್ಲಿ ಅವರ ಏನು ಕಾರ್ಯಕರ್ತರು ಅವ್ರು ನ್ಯಾಚುರಲಿ ಕೇಳ್ತಾರೆ, ನೀವು ಈ ರೀತಿ ಯಾಕಂದ್ರಿ ಏನಂದ್ರಿ ಕ್ಷಮೆ ಕೇಳಿ ಅಂತ ಕೇಳಿರ್ಬೋದು. ಅದು ಕೇಳಿರ್ತಕ್ಕಂಥದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ರಿಯಾಕ್ಷನ್. ನಮ್ಮ ಯಾವುದೋ ಒಬ್ಬ ನಾಯಕ, ಯಾವುದೇ ಪಾರ್ಟಿಯವರಾಗಿರ್ಬೋದು, ಅವರ ಒಂದು ಮತಕ್ಷೇತ್ರ ಹೋಗಿ ಅವ್ರಿಗೆ ನೀವು ನಾಯಿ ಅದು ಇದು ಒಂದು ಬೈದ ಮೇಲೆ ಜನ ಸ್ವಾಗತ ಮಾಡಿ ಅವ್ರಿಗೆ ಹೂವಿನಾರ ಆಗ್ತಾರ, ಕೇಳ್ತಾರೆ ಯಾಕೆ ಹಿಂಗಂತೀರಿ, ನೀವು ನಾಳೆ ತಪ್ಪಿದೆ ಅಂಥೇಳಿ ಕೇಳಿರ್ಬೋದು ಜನ. ಇದಕ್ಕೆ ಯಾವುದು ಪ್ರಿಯಾಂಕ್ ಅವರ ಅದರಲ್ಲಿಂದ ಏನೋ ಪ್ರೇರಣೆ ಇಲ್ಲ, ಅದು ಪ್ರಿಯಾಂಕ್ ಅವರಿಂದ ಅದರಿಂದ ಏನೋ ಅವ್ರಿಗೆ ಏನು ಹೇಳಿಲ್ಲ. ಅವರಿಗೆ ಅಧಿಕಾರಿಗಳಿಗೆ ಹೇಳಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ಅವರಿಗೆ ಸೇಫ್ ಪ್ಯಾಸೇಜ್ ಕೊಡೋದಕ್ಕೆ ಪ್ರಿಯಾಂಕ್ಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ಆ ಇನ್ಸಿಡೆಂಟಿಗೆ ಪ್ರಿಯಾಂಕರ್ಗೆ ಏನೋ ಅವರಿಗೆ ಪ್ರಚೋದನೆ ಕೊಟ್ಟಿಲ್ಲ, ಇವರೇ ಹೋಗಿದ್ದಾರೆ ಮತಕ್ಷೇತ್ರಕ್ಕೆ. ಆಮೇಲೆ ಅವರಿಗೆ ಈ ರೀತಿ ಬೈಬೇಕು ಅಂತ ಅನ್ನೋದು ಏನು ಕಾರಣನೂ ಇಲ್ಲ. ಏನೋ ಅವ್ರಿಗೆ ಯಾರಾದ್ರೂ ಏನಾದ್ರು ಅಂದಿದೀವ, ಏನಾದ್ರು ಕೇಳಿದೀವ, ಅವ್ರಿಗೆ ಏನಾದ್ರು ಮಾಡಿದೀವಿ? ಸುಮ್ಮನೆ ಬಂದು ನಮ್ಮ ಜಿಲ್ಲೆಗೆ ಬಂದು ನಮ್ಮೂರಿಗೆ ಬಂದು ನಮಗೆ ಬೈದು ನಮ್ಮ ಊರಲ್ಲಿ ಹೋದ್ರೆ ನಮ್ಮ ಜನ ಮತ್ತೆ ಪ್ರತಿಕ್ರಿಯೆ ಮಾಡೋದು ಸಹಜ. ಅದು ಈಗ ಯಾರಾದ್ರೂ ನಾಯಕರು, ಯಾವುದೇ ಪಕ್ಷದ ನಾಯಕರು ಇರಲಿ, ಅವ್ರ ಮತಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ಹಿಂಗೆ ಬೈದಿದ್ದಾರೆ ಅಂತ ಅಂದಮೇಲೆ ಜನ ಕೇಳ್ತಾರೆ, ಯಾಕೆ ಬೈದಿರಿ, ಏನಿದೆ ಅಂತ. ಏನಾದ್ರು ವಜೆ, ಏನಾದ್ರೂ ಅವ್ರಿಗೆ ಕಾರಣ ಇದೆಯಾ ಬೈಯಕ್ಕೆ? ಇದರಲ್ಲಿ ವಿಕ್ಟಿಮ್ ಯಾರು? ವಿಕ್ಟಿಮ್ ನಾರಾಯಣ ಸ್ವಾಮಿ ಅಲ್ಲ, ವಿಕ್ಟಿಮ್ ಇಸ್ ಪ್ರಿಯಾಂಕ್. ಸುಮ್ಮನೆ ಕಾರಣ ಇಲ್ಲದೇನೆ ಅವ್ರಿಗೆ ಬಯಸ್ಕೊಂಡು ಇವರೇ ವಿಕ್ಟಿಮ್ ತರ ಆಡ್ತಾ ಇದ್ದಾರೆ. ಇದು ಬಹಳ ಹಾಸ್ಯಾಸ್ಪದ. ಇದು ಬಿಜೆಪಿಯವರು ಮಾಡಿರ್ತಕ್ಕಂಥ ಪ್ರತಿಭಟನೆ ಇದು ಹಾಸ್ಯಾಸ್ಪದ. ಅವರಿಗೆ ಬಹುಶಃ ಬಿಜೆಪಿ ನಾಯಕರಿಗೆ ವಿವೇಕ ಕಳ್ಕೊಂಡಿದ್ದಾರೆ. ಅವ್ರಿಗೇನಾಗಿದೆ, ಅಧಿಕಾರ ಕಳ್ಕೊಂಡು ಅವರ ಏನಾಗಿದೆ, ಬುದ್ಧಿಭ್ರಷ್ಟ ಆಗಿದೆ. ಅವ್ರಿಗೇನಾಗಿದೆ ಅಂತಂದ್ರೆ ಅವ್ರಿಗೆ ಏನು ಮಾಡಬೇಕು, ಯಾವ ವಿಷಯದಲ್ಲಿ ಮಾತಾಡಬೇಕು, ಯಾವ ವಿಷಯದಲ್ಲಿ ಟೀಕೆ ಮಾಡಬೇಕು, ಯಾವ ವಿಷಯ ಡಿಬೇಟ್ ಮಾಡೋಣ. ಕಲಬುರಗಿಯಲ್ಲಿ ಅವ್ರೇನ್ ಮಾಡಿದ್ದಾರೆ, ನಾವೇನ್ ಮಾಡಿದ್ದೀವಿ? ನಾನು ನಾಳೆಗೆ ಒಂದು ಕೆಲಸ ಮಾಡಿ, ನೀವು ಮಾಧ್ಯಮದವರೇ ಒಂದು ವೇದಿಕೆ ಸೆಟ್ ಮಾಡಿ. ನಾವು ಮಾಡಿದ್ರೆ ಅವ್ರು ಬರಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ನೀವು ಮಾಧ್ಯಮದವರು ಟೈಮ್ ಅಂಡ್ ಡೇಟ್ ನೀವು ಮಾಧ್ಯಮದವ್ರು ಫಿಕ್ಸ್ ಮಾಡಿ. ಕಲಬುರಗಿ ಜಿಲ್ಲೆಗೆ ಅವ್ರದ್ದು ನಯಾ ಪೈಸಾ ಕೊಡುಗೆ ಇಲ್ಲ, ನಯಾ ಪೈಸಾ. ನಾನು ಹೇಳ್ತೀನಿ ಇವತ್ತು ನಿಮ್ಗೆ ಒಂದೊಂದಾಗಿ.
ನಾ ಪೈಸಾ ಕೊಡುಗಿಲ್ಲ ಅವರು. ಬಿಜೆಪಿ ಚಾಲೆಂಜ್ ಆಯ್ತು, ನೀವು ಚಾಲೆಂಜ್ ಮಾಡ್ಬೋದು. ನೀವು ಕಲಬುರಗಿ ಅವರೇ ಇದ್ದೀರಿ, ನಿಮಗೆ ನೀವು ಹೇಳ್ಬೇಕಲ್ಲ. ಒಂದು ಬಿಲ್ಡಿಂಗ್ ಇದೆ ಅವರು ಕಲಬುರಗಿ. ಕೇಳಿ, ಭಾರತೀಯ ಜನತಾ ಪಾರ್ಟಿಯವರು ಕೂಡ ಇಲ್ಲಿ ಅಧಿಕಾರದಲ್ಲಿದ್ದರು, ಅಧಿಕಾರದಲ್ಲಿಲ್ಲ ಅಂತಿಲ್ಲ. 2008ರಿಂದ 2013 ತನಕ ಅಧಿಕಾರದಲ್ಲಿತ್ತು. 2006ರಿಂದ 2008 ತನಕ ಕಾಲಿಯೇಷನ್ ಇದ್ರು. ಅದಾದ್ಮೇಲೆ ಮತ್ತೆ 2019ರಿಂದ 23 ತನಕ ಅಧಿಕಾರದಲ್ಲಿ ಇದ್ರು. ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅವರು. ಚರ್ಚೆ ನೀವು ಬಿಡಿ, ಅವ್ರ ಚರ್ಚೆ ಆಮೇಲೆ ಮಾಡೋಣ. ನಿಮ್ ಜೊತೆ ಚರ್ಚೆ ಮಾಡ್ತೀನಿ ನಾನು ಫಸ್ಟ್, ಅವ್ರ ಜೊತೆ ಆಮೇಲೆ ಚರ್ಚೆ ಮಾಡೋಣ. ಫಸ್ಟ್ ನಿಮ್ ಜೊತೆ ಚರ್ಚೆ ಮಾಡ್ಬೇಕು ನಾನು. ಇಲ್ಲಿ ESI ಆಸ್ಪತ್ರೆ ಕಟ್ಟಿದ್ಯಾರು? ಮಲ್ಲಿಕಾರ್ಜುನ್ ಖರ್ಗೆ. ಸೆಂಟ್ರಲ್ ಯೂನಿವರ್ಸಿಟಿ ತಂದಿದ್ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್. ಆರ್ಟಿಕಲ್ 371J ಮಾಡಿದ್ಯಾರು? ಕಾಂಗ್ರೆಸ್ ಪಾರ್ಟಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್. ಇಲ್ಲಿ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಮಾಡಿದ್ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್. ಇಲ್ಲಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಮಾಡಿದ್ದು ನಾವೇ. ಇಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ತಂದಿದ್ದು ನಾವೇ. ಇಲ್ಲಿ ಏರ್ಪೋರ್ಟ್ ಮಾಡಿದ್ದು ನಾವೇ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ದು ನಾವೇ. ಟ್ರಾಮಾ ಮಾಡಿದ್ದು ನಾವೇ. ನಾವು ಮಾಡಿ ಯಡಿಯೂರಪ್ಪ ಹೇಳ್ತೀನಿ ಕೇಳಿ, ಒಂದು ನಿಮಿಷ ಕೇಳಿ. ಐ ಚಾಲೆಂಜ್ ದಿಸ್ ಕ್ಲೇಮ್. ಯಾಕೆ ಹೇಳ್ತೀನಿ ಕೇಳಿ. ಯಡಿಯೂರಪ್ಪನವ್ರು ಇದ್ದಾಗ ದುಡ್ಡು ಹೊಡಿಯಕ್ಕೆ ಮಾಡಿದ್ರು. ಅದು ಏನಂದ್ರೆ ಮೈಟಾಸಿ ಕೊಟ್ಟಿದ್ರು, ಕಂಪ್ನಿ ಬಂದಾಗೋಯ್ತು. ಏನ್ ಮಾಡಿದ್ರು ಗೊತ್ತಾ ಅವರು? ಇಲ್ಲಿ ಕೊಟ್ಟಿರ್ತಕ್ಕಂಥ ಜಮೀನು ಇವ್ರು ಯಾರಿಗೆ ಕೊಟ್ಟಿದ್ರಲ್ಲ, ಅವ್ನು ಅಡಿಟ್ಟು ಸಾಲ ಕೊಂಡು ಓಡೋಲ್ಲ. ಕೇಳ್ರಿ, ಸ್ಟಾರ್ಟ್ ಇಲ್ಲ, ಪೀಟ್ ಇಲ್ಲ, ಪ್ರಕ್ರಿಯೆ ಶುರು ಮಾಡಿದ್ದು. ಒಂದ್ ವೇಳೆ ಅವ್ರು ಮಾಡಿದ್ದು, ಒಂದ್ ವೇಳೆ ನೀವು ಹಿಂದಿದ್ರೆ ಇಲ್ಲಿವರೆಗೆ ನಮ್ಮ ಏರ್ಪೋರ್ಟ್ ಮುಚ್ಚಿ ಹೋಗ್ತಿದ್ದಲ್ಲಿ. ಟ್ರಯಲು ಮಾಡಿಲ್ಲ, ರನ್ನು ಮಾಡಿಲ್ಲ ಅವರು. ಶುರು ಏನು ಮಾಡಿಲ್ಲ ಅವರು. ಅನೌನ್ಸ್ ಮಾಡಿದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ನಮ್ಮ ಇದನ್ನ ಲ್ಯಾಂಡ್ ಇದೆಯಲ್ಲ ಗೊತ್ತಿಟ್ಟು 50 ಕೋಟಿ ರೂಪಾಯಿ ಸಾಲ ತಗೊಂಡ್ರು ಅವರು. ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಈ ಭಾಗದಲ್ಲಿ ಲ್ಯಾಂಡ್ ಅಲ್ಲಿ ಮಾಡಿ ಇಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಇವ್ರು ಯಡಿಯೂರಪ್ಪನವ್ರು ಬಂದು ಇದು ಮಾರಾಟ ಮಾಡಿದ್ರು. ಗುಲ್ಬರ್ಗ ಉದ್ಧಾರ ಮಾಡಕ್ಕಾಗಲ್ಲ, ಮಹಿಳಾ ಧೋನಿ ಮಾರಾಟ ಮಾಡಿದ್ರು. ಅವ್ನು ಏನ್ ಮಾಡ್ದ ಹೇಳ್ತೀನಿ ಕೇಳಿ. 50 ಕೋಟಿ ರೂಪಾಯಿ ಲ್ಯಾಂಡ್ ಇಟ್ಟು ಸಾಲ ತಗೊಂಡು ಓಡೋದವ ಫಸ್ಟ್. ಅವನೇ ಫಸ್ಟ್ ಪಾರ್ಟಿ ಯಾರು? ಯಡಿಯೂರಪ್ಪನ ಪಾರ್ಟಿ. ಅವ ಗೊತ್ತಲ್ಲ, ಇವ್ರು ಕೊಟ್ಟಿದ್ರು ಅವನಿಗೆ. ಅವ್ನು ರೊಕ್ಕ ತಗೊಂಡು ಓಡೋದ. ನಾವು ಬಂದ ಮೇಲೆ ನಾವು ಅದನ್ನ ಸಾರ್ಟ್ ಔಟ್ ಮಾಡಿ ಬ್ಯಾಂಕಿಗೆ ಗ್ಯಾರಂಟಿ ಗೌರ್ಮೆಂಟ್ ಇಂದ ಕೊಟ್ಟು ಅದನ್ನ ಬಿಡಿಸ್ಕೊಂಡು ಸರ್ಕಾರದಿಂದ ಮಾಡಿದೀವಿ. ವಿ ಡಿಡ್ ಇಟ್, ನಾಟ್ ಯಡಿಯೂರಪ್ಪ ಅವ್ರ ಬಿಜೆಪಿ. ನೀವು ಒಂದು ಆಯ್ತಲ್ಲ, ನೀವೆಲ್ಲ ಮಾಧ್ಯಮದ ಮಿತ್ರರಿಲ್ಲ, ಒಂದು ಕೆಲಸ ಹೇಳಿ ನಾನು ಬಿಜೆಪಿ ಅವ್ರು ಮಾಡ್ಯಾರ. ನಾನು ನಿಮ್ಗೆ 10 ಅಲ್ಲ 100 ಕೆಲಸ ತೋರಿಸ್ತೀನಿ ನಾವ್ ಏನ್ ಮಾಡಿದ್ವಿ. ಒಂದೇ ಒಂದು ಅವ್ರು ಡಿಬೇಟ್ ಮಾಡೋದು ಬೇರೆ, ನೀವು ಡಿಬೇಟ್ ಮಾಡಿ ಫಸ್ಟ್. ಅವರು ಕೆಲಸ ಮಾಡಿದಾರೋ ಇಲ್ಲೋ ಅದಕ್ಕಾಗಿ ಜನ ಅವ್ರನ್ನ ಅಪೋಸಿಷನ್ ಇದಕ್ಕೆ ಈಗ ಬಂದಿರೋದು ಗಾಳಿಗೆ. ಅಲ್ಲಲ್ಲ, ನೀವು ಕೆಲಸ ಮಾಡಬೇಕು. ನೀವು ಅವ್ರ ಪ್ರತಿಯೊಂದು ಮಾತುಗಳಿಗೆ ಬರೀ ಕೌಂಟರ್ ಕೊಡೋದ್ರಲ್ಲೇ ಟೈಮ್ ಕಳೀತಾ ನೋಡಿ. ದಿಸ್ ಇಸ್ ಯುವರ್ ಕ್ಲೇಮ್. ಮೈ ಕ್ಲೇಮ್ ಇಸ್, ನಾವು ಅಧಿಕಾರಕ್ಕೆ ಬಂದು ಹಿಂದೆ ಅಧಿಕಾರದಾಗಿದ್ದಾಗ ಈ ಅಧಿಕಾರ ಬಂದ ಮೇಲೆ ಇಲ್ಲಿ ಟ್ರಾಮಾ 5 ವರ್ಷ ಮಾಡೋಕ್ಕಾಗಿರ್ಲಿಲ್ಲ. ನಾವು ಮಾಡಿದ್ವಿ. ಸೂಪರ್ ಸ್ಪೆಷಾಲಿಟಿ ನಾವು ಮಾಡಿದ್ವಿ. ಜಯದೇವ ನಾವು ಪ್ರಾರಂಭ ಮಾಡಿದ್ವಿ. ಈಗ ನಿಮ್ಯಾನ್ಸ್ ನಾವು ಸ್ಯಾಂಕ್ಷನ್ ಮಾಡಿದೀವಿ. ಈಗ ಬರ್ತ್ ಸೆಂಟರ್ ನಾವು ಮಾಡಿದೀವಿ. ಕಿದ್ವಾ ಆಸ್ಪತ್ರೆ ನಾವು ಮಾಡಿದ್ವಿ. ಸುಮ್ಮನೆ ತುಡ್ತಾ ಇದ್ವಿ, ಅವ್ರ ಮಾತು ಕೇಳ್ತಾ ಇದ್ವಿ. ನಾವು ಅವ್ರಿಗೇನು ಕೊಂಡು ಮಾಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಜನರಿಗೆ. ಆರ್ಟಿಕಲ್ 371J ಮಾಡಿದ್ದು ನಾವು, ಬಿಜೆಪಿ ಅವರು ಆಗಲ್ಲ ಅಂತ ಹೇಳಿದ್ರು. ಹೇಳಿ ಗುಲ್ಬರ್ಗ ಅಥವಾ ಅಭಿವೃದ್ಧಿ ವಿಷಯದಲ್ಲಿ ಮಾಡಿದಾರ? ಎಲ್ಲ ಸರಿ. ಏನೋ ಒಂದು ಇನ್ಸಿಡೆಂಟ್ ಆದ್ಮೇಲೆ ವೈಯಕ್ತಿಕವಾಗಿ ಪ್ರಿಯಾಂಕನ ಟಾರ್ಗೆಟ್ ಮಾಡಿ ಇವತ್ತು ಅವ್ರ ಮೇಲೆ ಇವರು ಏನ್ ಮಾಡಿದ್ದಾರೆ, ಈಗ ಬಂದು ಪ್ರೊಟೆಸ್ಟ್ ಮಾಡೋದು. ಆಮೇಲೆ ಎಲ್ಲ ಇಶ್ಯೂದಲ್ಲಿ ಫಿಸಲ್ ಔಟ್ ಆಗಿದೆ. ಅದರಲ್ಲಿ ಏನು ಹೊರಗೆ ಬಂದಿಲ್ಲ. ಅಂದ್ರೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಕಲಬುರಗಿ ಜಿಲ್ಲೆಗೆ ಒಂದ್ಸರಿನೂ ಬಂದಿಲ್ಲ. ಇಲ್ಲಿ ಒಬ್ಬರಿಗೆ ಮಂತ್ರಿನೂ ಮಾಡಲಿಲ್ಲ. ಇಲ್ಲೊಂದು ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ. ಜನರ ಯೋಗಕ್ಷೇಮನೂ ಕೇಳಲಿಲ್ಲ. ಈಗ ವಿರೋಧ ಪಕ್ಷದಲ್ಲಿ ಜನ ಬುದ್ಧಿ ಕಲಿಸಿದ ಮೇಲೆ ಆದರೂ ಇವತ್ತು ಬೇರೆ ಬೇರೆ ಜಿಲ್ಲೆಗೆ ಒಂದು ಕನ್ಸ್ಟ್ರಕ್ಟಿವ್ ಕಾರಣಕ್ಕಾಗಿ ಅಥವಾ ಜನರ ಹಿತದ ಒಂದು ವಿಷಯದ ಮೇಲೆ ಹೋಗಿ ಅಲ್ಲಿ ಜನರ ಜೊತೆ ಪ್ರತಿಭಟನೆ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಜನರ ಸಮಸ್ಯೆ ತಿಳ್ತಕ್ಕಂಥದ್ದಾಗ್ಲಿ ಇವತ್ತು ಬಿಜೆಪಿ ನಾಯಕರು ಮಾಡಿಲ್ಲ. ಇದು 4 ಬಾರಿ ಅವರು ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲಾ ಸರಿನೂ ಕೂಡ ಪ್ರಿಯಾಂಕಿನ ಟಾರ್ಗೆಟ್ ಮಾಡೋದೇ ಅವರ ಮುಖ್ಯ ಉದ್ದೇಶ ಆಗಿದೆ.
ಇದರಿಂದ ಏನು ಗೋಚರ ಆಗ್ತಾ ಇದೆ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಿಯಾಂಕ್ ಖಂಡ್ರೆ ಅವ್ರು ಹೆದರ್ತಾ ಇದ್ದಾರೆ. ಪ್ರಿಯಾಂಕ್ ಎಲ್ಲಾ ವಿಷಯದಲ್ಲಿ ಇವತ್ತು ವೋಕಲ್ ಆಗಿ ಆ ಪಾಲಿಸಿ ಮ್ಯಾಟರ್ ಕೇಂದ್ರ ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಅವರ ಹಗರಣಗಳನ್ನು ತೆಗಿಲಿಕ್ಕೆ ಅವರು ವಹಿಸಿರ್ತಕ್ಕಂಥ ಪಾತ್ರ ಬಹುಶಃ ಬಿಜೆಪಿ ಅವರಿಗೆ ಅದು ಬಹಳ ಅಳುತ್ತಾ ಇದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡತಕ್ಕಂಥ ಏನು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಯಾಕಂದ್ರೆ ಜನ ಗಮನಿಸ್ತಾ ಇದ್ದಾರೆ. ನೀವು ಜನರ ಸಮಸ್ಯೆಯನ್ನ ಇಟ್ಕೊಂಡು ನೀವು ಹೋರಾಟ ಮಾಡಿದ್ರೆ ಅದಕ್ಕೆ ಖಂಡಿತವಾಗಿ ಜನರ ಮನ್ನಣೆ ಸಿಗ್ತದೆ. ಅದೆಲ್ಲ ಬಿಟ್ಟು ನೀವು ವೈಯಕ್ತಿಕವಾಗಿ ಮಾಡೋದ್ರಿಂದ ಇದು ಯಾರಿಗೂ ಕೂಡ ಇದರಿಂದ ಏನು ಲಾಭನೂ ಆಗಲ್ಲ, ಕಲಬುರಗಿ ಜಿಲ್ಲೆ ಜನತೆಗಂತೂ ಏನು ಲಾಭ ಆಗಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತು ನಿನ್ನೆ ಕೆಲವೊಂದು ನಾಯಕರು ಇಲ್ಲಿ ಬಂದು ಏನೇನೋ ಭಾಷಣ ಮಾಡಿದ್ದಾರೆ. ನಾನು ಕೇಳಿ ಯಾರು ಶ್ರೀರಾಮ್ರವ್ರು ಬಂದಿದ್ರು, ಬೇರೆ ಬೇರೆಯವ್ರು ಬಂದು ಏನೇನೋ ಹೇಳಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿರ್ತಕ್ಕಂಥವ್ರು ನಮಗೆ ಇಲ್ಲಿ ಪಾಠ ಹೇಳಕ್ ಬರ್ತಾ ಇದ್ದಾರೆ. ಇದು ಬಹಳ ಹಾಸ್ಯಾಸ್ಪದ. ಇದು ಬಳ್ಳಾರಿ ಲೂಟಿ ಹೊಡೆದಿರ್ತಕ್ಕಂಥ ಜನ ಇವರು. ಯಾರು ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದವರು ಯಾರು? ಇವತ್ತು ಕೋರ್ಟ್ ಅವರಿಗೆ ಶಿಕ್ಷೆ ಕೊಟ್ಟಿದೆ. ಇವರೆಲ್ಲ ಅವ್ರ ಜೊತೆಗೆ ಇದ್ರು. ಇವ್ರು ಬಂದು ನಮಗೆ ನೀತಿ ಪಾಠ ಹೇಳ್ತಾ ಇದ್ದಾರೆ. ನಾವು ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಯಾವತ್ತೂ ಕೂಡ ಒಂದು ತಪ್ಪು ಕೆಲಸನೂ ಮಾಡಿಲ್ಲ. ಯಾರಿಗಾದ್ರೂ ಒಂದು ಪ್ರಜಾಪ್ರಭುತ್ವದ ಒಂದು ತಳಹದಿಯ ಮೇಲೆನೆ ಕೆಲಸ ಮಾಡಿದ್ವಿ ನಾವು. ಯಾವತ್ತೂ ಕೂಡ ಯಾರಿಗೂ ಟಾರ್ಗೆಟ್ ಮಾಡಂತ ಕೆಲಸ ಮಾಡಿ ಯಾರೊಬ್ರು ಇಲ್ಲಿ ಬಂದು ಇಲ್ಲ ಅಪೋಸಿಷನ್ದವ್ರಿಗೆ ಟಾರ್ಗೆಟ್ ಯಾರಿಗೆ ಟಾರ್ಗೆಟ್ ಮಾಡಿದೀವಪ್ಪ, ಯಾರಿಗಾದ್ರೂ ಜೈಲಿಗೆ ಹಾಕಿದೀವ, ಯಾರ ಮೇಲೆ ಕೇಸ್ ಹಾಕಿದೀವ, ಅಥವಾ ಯಾರಿಗಾದ್ರೂ ಏನಾದರೂ ನಾವು ಏನಾದರೂ ಅವರಿಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಏನಾದರೂ ಅವ್ರದ್ದು ಇಶ್ಯೂಗಳನ್ನು ಇದು ಮಾಡಿದೀವ? ಅವರು ಏನೇ ಮಾಡಿದ್ರು ಕೂಡ ನಾವು ಅಪೋಸಿಷನ್ ಅಲ್ಲಿ ಇದ್ದಾಗಲೂ ಕೂಡ ನಾವು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರ್ತಕ್ಕಂಥ ವಿಷಯಗಳನ್ನೇ ಎತ್ತಿ ಇವತ್ತು ತೋರಿಸಿದ್ದೇವೆ ವಿನ ವೈಯಕ್ತಿಕವಾಗಿ ಯಾರ ಮೇಲೂ ಟಾರ್ಗೆಟ್ ಮಾಡಿಲ್ಲ, ಯಾರ ವಿರುದ್ಧನೂ ಕೂಡ ಈ ರೀತಿ ಆರೋಪ ಮಾಡಿಲ್ಲ, ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ನನ್ನ ಭಾವನೆ. ಯಾಕಂದ್ರೆ ನಾವು ಸಂವಿಧಾನದಲ್ಲಿ ಮತ್ತು ಸಂಸದೀಯ ಒಂದು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಇದರಲ್ಲಿ ನಾವು ನಂಬಿಕೆ ಇರ್ತಕ್ಕಂಥ, ಡೆಮೋಕ್ರಸಿಯಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ನಾವು ಯಾವುದೇ ವಿಷಯದಲ್ಲಿ ನಾವು ಮಾತಾಡ್ತೀವಿ ಅಂತಂದ್ರೆ ಆ ವ್ಯಕ್ತಿಯ ವಿರುದ್ಧ ಅಲ್ಲ, ಆದ್ರೆ ಅವ್ರ ಹಿಂದೆ ಇರ್ತಕ್ಕಂಥ ಆಲೋಚನೆ, ಅವ್ರ ಹಿಂದೆ ಇರ್ತಕ್ಕಂಥ ಅವರ ಸಿದ್ಧಾಂತದ ವಿರುದ್ಧ ನಮ್ಮ ಭಿನ್ನಾಭಿಪ್ರಾಯ ಇರ್ಬೋದೇ ವಿನಃ ನಾವು ಯಾವ ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ನಮ್ಗೆ ದ್ವೇಷನೂ ಇಲ್ಲ, ಯಾರ ಮೇಲೆ ನಮ್ಗೆ ಅಸೂಯೆನೂ ಇಲ್ಲ, ಯಾರ ವಿರುದ್ಧನೂ ನಮಗೆ ಏನು ವೈಯಕ್ತಿಕ ನಮಗೆ ದ್ವೇಷ ಇಲ್ಲ. ನಾವು ಯಾರ ವಿರುದ್ಧ ಅದು ಮಾತಾಡಿದ್ರೆ ಅದು ಅವ್ರು ಇರ್ತಕ್ಕಂಥ ಸಿದ್ಧಾಂತದ ವಿರುದ್ಧ ಇದೀವಿ ವಿನಃ ನಾವು ವೈಯಕ್ತಿಕ ಅವ್ರ ವಿರುದ್ಧ ಇಲ್ಲ ಅಂತಕ್ಕಂಥದ್ದು ನಾನು ಬಹಳ ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ನಾನಾಗ್ಲಿ, ಪ್ರಿಯಾಂಕ್ ಆಗಲಿ, ಅಥವಾ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವುದೇ ಶಾಸಕರಾಗಲಿ, ಹಿಂದೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಲಿ, ಧರಮ್ ಸಿಂಗ್ ಸಾಹೇಬರಾಗಲಿ, ನಮ್ಮ ಹಿಂದೆ ಇರ್ತಕ್ಕಂಥ ವೀರೇಂದ್ರ ಪಾಟೀಲ್ ಹಿಡ್ಕೊಂಡು ಯಾರು ಕೂಡ ಕಲಬುರಗಿ ಜಿಲ್ಲೆಗೆ ತನ್ನದೇ ಆಗಿರ್ತಕ್ಕಂಥ ಘನತೆ, ಗೌರವ ಕಾಂಗ್ರೆಸ್ ಪಕ್ಷದಲ್ಲಿದೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಲೀಡರ್ಸು सार्वजनिक हितासक्ति ಕೆಲಸ ಮಾಡಿದೆ। ये समाचार बुलेटिन प्रायोजित था गोल्डन गेट पीयू कॉलेज ऑफ साइंस एंड कॉमर्स द्वारा। आपके सपनों का कॉलेज, आपके बेहतर भविष्य की पहचान। नौशीन कॉलोनी, मलगत्ती रोड, गुलबर्गा। साल 2025 और 26 के लिए एडमिशन शुरू हो चुके हैं।